ಎಲ್ಲರಿಗೂ ನಮಸ್ಕಾರ. ಜೂನ್ 30 ಸಾಲುಮರದ ತಿಮ್ಮಕ್ಕನವರ ಜನ್ಮದಿನ. ಅವರ ಜಯಂತಿಯ ನಿಮಿತ್ತ ಪುಟ್ಟದೊಂದು ಭಾಷಣ. ಇಂದು ನಾವು ನಾಡಿನ ಹೆಮ್ಮೆಯ ಪರಿಸರ ಪ್ರೇಮಿ ಪದ್ಮಶ್ರೀ ಪುರಸ್ಕೃತೆ ಸಾಲುಮರದ ತಿಮ್ಮಕ್ಕನವರ ಜಯಂತಿಯನ್ನು ಆಚರಿಸುತ್ತಿದ್ದೇವೆ. ಇವರು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನಲ್ಲಿ ಜನಿಸಿದರು. ಇವರ ವಿವಾಹ ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಹುಲಿಕಲ್ ಗ್ರಾಮದ ಚಿಕ್ಕಯ್ಯ ಎಂಬುವವರೊಂದಿಗೆ ನಡೆಯಿತು. ವಿವಾಹವಾಗಿ ಹಲವು ವರ್ಷಗಳಾದರೂ ಈ ದಂಪತಿಗಳಿಗೆ ಮಕ್ಕಳಾಗಲಿಲ್ಲ. ಆ ಮಕ್ಕಳಿಲ್ಲದ ಕೊರಗನ್ನು ನೀಗಿಸಿಕೊಳ್ಳಲು ಗಿಡಗಳನ್ನೇ ತಮ್ಮ ಮಕ್ಕಳಂತೆ ಭಾವಿಸಿ ಬೆಳೆಸಲು ಅವರು ನಿರ್ಧರಿಸಿದರು. ಇದೇ ಅವರ ಅಸಾಧಾರಣ ಪರಿಸರ ಸೇವೆಗೆ ಅತಿದೊಡ್ಡ ಸ್ಫೂರ್ತಿಯಾಯಿತು. ತಿಮ್ಮಕ್ಕ ಮತ್ತು ಚಿಕ್ಕಯ್ಯ ದಂಪತಿಗಳು ಹುಲಿಕಲ್ ಮತ್ತು ಕುದೂರು ಗ್ರಾಮಗಳ ನಡುವಿನ ಹೆದ್ದಾರಿಯ ಸುಮಾರು 4 ಕಿಲೋಮೀಟರ್ ಉದ್ದಕ್ಕೂ 385 ಆಲದ ಮರಗಳನ್ನು ನೆಟ್ಟರು. ಬರೀ ಗಿಡ ನೆಡುವುದಷ್ಟೇ ಅಲ್ಲದೆ ಬೇಸಿಗೆಯಲ್ಲಿ ಬಹುದೂರದಿಂದ ಮಡಕೆಗಳಲ್ಲಿ ನೀರು ಹೊತ್ತು ತಂದು ತಮ್ಮದೇ ಸ್ವಂತ ಮಕ್ಕಳಂತೆ ಅವುಗಳ ಆರೈಕೆ ಮಾಡಿ ಬೆಳೆಸಿದರು. ಈ 385 ಆಲದ ಮರಗಳ ಜೊತೆಗೆ ಇತರ ಸಾವಿರಾರು ಗಿಡಗಳನ್ನೂ ಅವರು ನೆಟ್ಟಿದ್ದಾರೆ. ಯಾವುದೇ ಔಪಚಾರಿಕ ಶಾಲಾ ಶಿಕ್ಷಣವಿಲ್ಲದಿದ್ದರೂ ಇಡೀ ಜಗತ್ತಿಗೆ ಪರಿಸರ ಸಂರಕ್ಷಣೆಯ ಮಹತ್ತರ ಪಾಠವನ್ನು ಕಲಿಸಿದ ಈ ವೃಕ್ಷಮಾತೆಯ ನಿಸ್ವಾರ್ಥ ಸೇವೆ ಹಾಗೂ ಸಾಧನೆ ನಮ್ಮಂತಹ ಪ್ರತಿಯೊಬ್ಬರಿಗೂ ಸದಾ ದಾರಿದೀಪವಾಗಿದೆ. ಎಲ್ಲ ವೃಕ್ಷ ಪ್ರೇಮಿಗಳಿಗೆ ವೃಕ್ಷಮಾತೆಯ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ.